ಗುರುಗಳೇ, ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದು ಮೊದಲನೇದಾಗಿ ಮೇಷರಾಶಿ. ಶ್ರೀ ಗುರುಭ್ಯೋ ನಮಃ. ಮೊದಲನೇದಾಗಿ ರಾಶಿಚಕ್ರದಲ್ಲಿ ಮೇಷರಾಶಿ ಮಿಶ್ರ ಫಲದಿಂದ ಕೂಡಿರತಕ್ಕಂಥದ್ದು. ಯಾಕಪ್ಪ ಮಿಶ್ರ ಫಲ ಅಂತಂದರೆ, ಮೊದಲನೇದಾಗಿ ಅತ್ಯಂತ ಪ್ರಭಾವಿ ಗ್ರಹವಾದ ಶನಿ 29 ಶನಿವಾರದಿಂದ 12ನೇ ಮನೆಗೆ ಬಂದುಬಿಟ್ಟ. ಸಾಡೆ ಸಾತಿ ಶುರುವಾಗ್ಬಿಟ್ಟಿದೆ. ಹಾಗಾಗಿ ಕೆಲವಷ್ಟು ವ್ಯತ್ಯಾಸಗಳನ್ನು ನಾವು ಕಾಣ್ಬೋದು ಮೇಷರಾಶಿಯಲ್ಲಿ. ಗುರು 3ನೇ ಸ್ಥಾನದಲ್ಲಿದ್ದು ಶನಿ 12ನೇ ಸ್ಥಾನದಲ್ಲಿರೋದ್ರಿಂದ ಕೆಲವಷ್ಟು ತೊಂದರೆ ತಾಪತ್ರಗಳಿದ್ದಾಗ್ಯೂ ಆಶಾದಾಯಕವಾದಂತಹ ತಿಂಗಳುಗಳು ಪ್ರಾರಂಭವಾಗುತ್ತೆ. ವೈಶಾಖ ಮಾಸದ ಕೊನೆ ಅಥವಾ ಜ್ಯೇಷ್ಠ ಮಾಸದಿಂದ, ಅಂದರೆ ಅಪ್ರಾಕ್ಸಿಮೇಟ್ಲಿ ಜೂನ್ ಎಂಡು ಜುಲೈ ನಂತರದಲ್ಲಿ ಅವರ ಜೀವನ ಒಂದಿಷ್ಟು ಸುಖಮಯವ ಆಗ್ತಾ ಬರುತ್ತೆ. ಅಂದರೆ ಯಾವ ರೀತಿ ಸಮಸ್ಯೆಗಳು ಎದುರಾಗಬಹುದು? ಹಣಕಾಸಿನ ಸಮಸ್ಯೆ ಮತ್ತು ಇತ್ಯಾದಿಗಳನ್ನು ನಾವು ಕಾಣ್ಬೋದು. ರೈತಾಪಿ ವರ್ಗ ಮೇಷರಾಶಿಯ ರೈತರಿಗೆ ಉತ್ತಮವಾದಂಥ ವರ್ಷವೇ ಇದು ಅಂತಂದ್ರೆ ತಪ್ಪಾಗೋದಿಲ್ಲ. ಇನ್ನು ಅನಾವಶ್ಯಕವಾದ ಖರ್ಚು, ಸ್ಥಾನಪಲ್ಲಟ, ಉದ್ಯೋಗದಲ್ಲಿ ಒಂದಿಷ್ಟು ಅಡೆತಡೆಗಳನ್ನು ಈ ವರ್ಷ ಕಾಣ್ಬೋದು ಮೇಷರಾಶಿಯವರು. ಅದರಲ್ಲೂ ಮುಖ್ಯವಾಗಿ ಈ ವಿಮಾನ ಕ್ಷೇತ್ರದಲ್ಲಿ ಏವಿಯೇಷನ್ ವಿಂಗಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ಸಾರಿಗೆ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮೇಷರಾಶಿಯವರು ಈ ವರ್ಷ ಅತ್ಯಂತ ನೆಮ್ಮದಿಯಾದ ಜೀವನ ಕಾಣೋದರಲ್ಲಿ ಅನುಮಾನವೇ ಇಲ್ಲ. ಮುಂಬಡ್ತಿ, ಸಾಕಷ್ಟು ವ್ಯಾವಹಾರಿಕವಾದ ಲಾಭ ಮತ್ತು ದೂರದ ಪ್ರಯಾಣ, ವಿದೇಶ ಪ್ರಯಾಣಗಳನ್ನು ಕಾಣಬಹುದು. ಮೆಡಿಕಲ್ ಸ್ಟೂಡೆಂಟು ಮತ್ತು ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಇರತಕ್ಕಂತಹ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಅವರು ಬಯಸಿದಂಥ ಕ್ಷೇತ್ರದಲ್ಲಿ ಸೀಟ್ ಸಿಗ್ತಕ್ಕಂಥದ್ದು, ಅವರ ಆಸೆಗಳನ್ನು ಪೂರೈಸ್ತಕ್ಕಂಥದ್ದು. ಸೂಕ್ತವಾದಂತಹ ವಯಸ್ಸಿನಲ್ಲಿರ್ತಕ್ಕಂಥವರಿಗೆ ವಿವಾಹ ಯೋಗ ಮತ್ತು ಸೂಕ್ತವಾದಂಥ ಸೂಕ್ತ ವಯಸ್ಸಿನ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ, ಮಡದಿಯ ತೃಪ್ತಿಗಾಗಿ ಅಥವಾ ಜೀವನ ಸಂಗಾತಿಯ ತೃಪ್ತಿಗಾಗಿ ಸ್ವಂತವಾಗಿ ಒಂದು ಮನೆ ಖರೀದಿ ಮಾಡ್ತಕ್ಕಂಥ, ಆಸ್ತಿ ಖರೀದಿ ಮಾಡ್ತಕ್ಕಂಥ ಒಂದು ಅವಕಾಶ. ಇದಿಷ್ಟು ಕೂಡ ಮೇಷರಾಶಿಯವರಿಗಿದೆ. ಪರಿಹಾರ ಹೇಳಿ ಗುರುಗಳು. ಇಂದಿನ ಹೆಚ್ಚಿನ ಶುಭಫಲಕ್ಕಾಗಿ ಶೃಂಗೇರಿ ಶಾರದಾಂಬೆಗೆ ಕುಂಕುಮಾರ್ಚನೆ ಮಾಡಿಸ್ತಕ್ಕಂಥದ್ದು ಮತ್ತು ಶನೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆ ದೀಪ ಪ್ರತಿ ಶನಿವಾರ 1 ಹೊತ್ತು ಊಟ ಮಾಡಿ ಶನೇಶ್ವರನ ಆರಾಧನೆ ಮಾಡೋದರಿಂದ ದೊಡ್ಡ ಮಟ್ಟದ ಕಷ್ಟ ನಷ್ಟಗಳಿಂದ ದೂರವಾಗಿ ನೆಮ್ಮದಿಯ ಜೀವನಕ್ಕೆ ಅನುಕೂಲವಾಗುತ್ತಮ್ಮ.